ಆತ್ಮೀಯ ಸ್ಪರ್ಧಾ ಮಿತ್ರರೇ, ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ಇಂದಿನ ಅವಧಿಯಲ್ಲಿ ನಾವು ಕನ್ನಡ ಸಾಹಿತ್ಯದ ಕೆಲ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ, ಬಣ್ಣದ ತಗಡಿನ ತುತ್ತೂರಿ ಎಂಬ ಮಕ್ಕಳ ಪದ್ಯವನ್ನು ರಚಿಸಿದ ಕವಿ ಯಾರು? ಜಿ.ಪಿ. ರಾಜರತ್ನಂ, ಶಿವರಾಮ್ ಕಾರಂತ್, ಹೊಯ್ಸಳ, ಪಂಜಮಂಗೇಶ ರಾಯರು. ಉತ್ತರ ಜಿ.ಪಿ. ರಾಜರತ್ನಂ. ಮರಳಿ ಮಣ್ಣಿಗೆ ಕಾದಂಬರಿ ಬರೆದವರು ಯಾರು? ನಿರಂಜನ, ಶಿವರಾಮ್ ಕಾರಂತ್, ರಾವ್ ಬಹದ್ದೂರ್, ದೇವುಡು. ಉತ್ತರ ಶಿವರಾಮ್ ಕಾರಂತ. ಬೊಮ್ಮನಹಳ್ಳಿ ಕಿಂದರಿ ಜೋಗಿ ಎಂಬ ಕಥನ ಕವನವನ್ನು ಬರೆದವರು ಯಾರು? ದ ರಾ ಬೇಂದ್ರೆ, ಪೂತಿನ, ಕುವೆಂಪು, ಡಿ.ವಿ.ಜಿ. ಉತ್ತರ ಕುವೆಂಪು. ಮಧ್ಯಮ ವ್ಯಾಕರಣ ಎಂಬ ಗ್ರಂಥವನ್ನು ಬರೆದವರು ಯಾರು? ಡಿ.ಎಲ್. ನರಸಿಂಹಾಚಾರ್, ತೀನಂ ಶ್ರೀಕಂಠಯ್ಯ, ಜಿ.ಎಸ್. ಶಿವರುದ್ರಪ್ಪ, ಟಿ.ಎಸ್. ವೆಂಕಣ್ಣಯ್ಯ. ಉತ್ತರ ತೀನಂ ಶ್ರೀಕಂಠಯ್ಯ. ನಿತ್ಯೋತ್ಸವ ಎಂಬ ಭಾವಗೀತೆಯನ್ನು ರಚಿಸಿದವರು ಯಾರು? ದೊಡ್ಡರಂಗೇಗೌಡ, ಕೆ.ಎಸ್. ನರಸಿಂಹಸ್ವಾಮಿ, ನಿಸಾರ್ ಅಹಮದ್, ಜಿ.ಎಸ್. ಶಿವರುದ್ರಪ್ಪ. ಉತ್ತರ ನಿಸಾರ್ ಅಹಮದ್. ಕರ್ವಾಲೋ ಕಾದಂಬರಿ ಬರೆದವರು ಯಾರು? ಪೂರ್ಣಚಂದ್ರ ತೇಜಸ್ವಿ, ಬೆಸಗರಹಳ್ಳಿ ರಾಮಣ್ಣ, ಕಾಳೇಗೌಡ ನಾಗ್ವಾರ್, ಬಸವರಾಜ್ ಕಟ್ಟಿಮನಿ. ಉತ್ತರ ಪೂರ್ಣಚಂದ್ರ ತೇಜಸ್ವಿ. ಮಂದ್ರ ಕಾದಂಬರಿಯನ್ನು ಬರೆದವರು ಯಾರು? ಶಿವರಾಮ್ ಕಾರಂತರು, ಕುವೆಂಪು, ಎಸ್.ಎಲ್. ಭೈರಪ್ಪ, ತ್ರಿವೇಣಿ. ಉತ್ತರ ಎಸ್.ಎಲ್. ಭೈರಪ್ಪ. ಈ ಕೆಳಗಿನವುಗಳಲ್ಲಿ ರತ್ನಾಕರ ವರ್ಣಿ ರಚಿಸಿದ ಕಾವ್ಯದ ಹೆಸರೇನು? ಸೊಬಗಿನ ಸೋನೆ, ತ್ರಿಪುರದ ದಹನ ಸಾಂಗತ್ಯ, ಭರತೇಶ ವೈಭವ, ಆದಿಪುರಾಣ. ಉತ್ತರ ಭರತೇಶ ವೈಭವ. ಗೋಕಾಕರಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿಸಿಕೊಟ್ಟ ಕೃತಿ ಯಾವುದು? ಭಾರತ ಸಿಂಧು ರಶ್ಮಿ, ಭಾರತ ಸಿಂಧು, ದ್ಯಾವ್ಯಾ ಪೃಥ್ವಿ, ಸಮರಸವೇ ಜೀವನ. ಉತ್ತರ ಭಾರತ ಸಿಂಧು ರಶ್ಮಿ. ಹರಿಶ್ಚಂದ್ರ ಕಾವ್ಯವನ್ನು ರಚಿಸಿದವರು ಯಾರು? ರಾಘವಾಂಕ, ಹರಿಹರ, ಬಸವಣ್ಣ, ಲಕ್ಷ್ಮೀಶ. ಉತ್ತರ ರಾಘವಾಂಕ. ಧನ್ಯವಾದಗಳು.